ಸರ್, ಮತ್ತೆ ಚೈತ್ರ ಕುಂದಾಪುರ ಬಿಟ್ಟು ಬೇರೆ ಯಾರೆಲ್ಲ ಸ್ನೇಹಿತರು ನಿಮಗಿದ್ದಾರೆ? ಚೈತ್ರ ಕುಂದಾಪುರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಅಂದರೆ ಡೇ ಒನ್ನೇ ಅವರು ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರು ಮಾತಿನ ಮೂಲಕ. ನೋಡಿ, ಈ ಕರಾವಳಿ ಜನ ಇದ್ದಾರಲ್ಲ, ಮಾತಿನ ಮಲ್ಲರು. ಸರಸ್ವತಿ ಹೊಡೆದ್ಬಿಟ್ಟಿದೆ ಅವ್ರಿಗೆ. ಶಬ್ದಕೋಶ ನಮ್ಮ ಹತ್ರ 10,000 ಪದ ಇದ್ದರೆ ಅವ್ರ ಕೈಲಿ 1,00,000 ಪದ ಇದೆ. ಅಷ್ಟು ಮಾತು. ಯಾಕಂದರೆ ಅವರೆಲ್ಲ ಮಾತು, ಓದು, ಬರಹ ಎಲ್ಲವೂ ಆ ಮಲೆನಾಡು ಕಡೆಗೆ. ನೀವು ಕುವೆಂಪು, ಕಾರಂತರು ಆ ಕಡೆಗೆ ನೀವು ನೋಡ್ಕೊಂಡು ಹೋದರೆ ಮಾತಿದೆ. ಯಕ್ಷಗಾನ, ನಾಟಕ ಎಲ್ಲವನ್ನೂ ಹೊತ್ತಿರ್ತಕ್ಕಂಥ ಕರಾವಳಿ ಜಾಗದಲ್ಲಿ ಪ್ರತಿ ಸಲ ಯಾರೋ ಒಬ್ರು ಇರ್ತಾರೆ. ಶೆಟ್ಟಿ ಅನ್ನೋ ಪದ ಇರ್ತಾಯಿತ್ತು. ನೀವು ನಮ್ಮ ರೂಪೇಶ್ ಶೆಟ್ಟಿ ಆಗಿರ್ಬೋದು, ಶೈನ್ ಶೆಟ್ಟಿ ಆಗಿರ್ಬೋದು, ಆ ಥರ ಒಂದು ಶೆಟ್ಟಿ ಬದಲಿಸಲಿ ನಾವು ಕುಂದಾಪುರ ಅಂಥೇಳಿ ನಾವು ಕಡಲದ ತೀರದ ಜನರನ್ನು ಚೈತ್ರ ಕುಂದಾಪುರವ್ರು ನೋಡ್ತಾ ಇದ್ದೀವಿ. ಚೈತ್ರ ಕುಂದಾಪುರವರು ಒಂದು ಕಾಂಟ್ರವರ್ಸಿ ಬಿಟ್ಟರೆ ಅನೇಕ ಹೋರಾಟಗಳು, ಭಾಷಣ, ರಾಷ್ಟ್ರೀಯತೆ, ರಾಷ್ಟ್ರದ ಚಿಂತನೆ, ಭಕ್ತದ ಮಾತುಗಳು, ದೇಶದ ವಿಚಾರವಾಗಿ ಮಾತಾಡ್ತಕ್ಕಂಥ ಅನೇಕ ವಿಚಾರಗಳು. ಅವರ ಹಾದಿ ಒಂದೇ ಇದೆ, ಅವರ ಒಂದು ಪಕ್ಷಿ ನೋಟ ಒಂದೇ ಇದೆ, ಅವರ ಗುರಿ ಒಂದೇ ಇದೆ. ಸೊ ಚೈತ್ರ ಕುಂದಾಪುರವರು ನಾನು ಮೊದಲಿಂದ ನೋಡಿದ್ದೇನೆ. ಅನೇಕ BJP ಕಾರ್ಯಕ್ರಮಗಳಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಕಾರ್ಯಕ್ರಮಗಳಲ್ಲಿ ನೋಡಿದ್ದೇನೆ. ಆಕೆ ವಾಗ್ಮಿ, ಆಕೆ ತಟ್ಟಂತೆ ಹೇಳುವ, ಯಾವುದೇ ಮುಜುಗರ ಇಲ್ಲ ಹೇಳುವ ಒಂದು ಲೇಡಿ ಡಾನ್. ಹೆಣ್ಮಕ್ಳು ಸಂಕೋಚ ಪಡ್ಕೊಂಡು ಯಾವುದನ್ನು ಯಾಕೆ ಹೇಳೋದು ಯಾಕಂತ ಹೇಳ್ತಾರೆ. ಬಟ್ ಈಕೆ ಆ ಥರ ಅಲ್ಲ. ಶೀ ಸ್ಪೀಕ್ಸ್ ಆನ್ ದ ಫೇಸ್. ಬ್ರೂಟಲ್ ಫ್ರ್ಯಾಂಕ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೇವೆ. ಫ್ರ್ಯಾಂಕ್ ಆಗಿರೋದು ಓಕೆ, ಬ್ರೂಟಲ್ ಫ್ರ್ಯಾಂಕ್ ಅಂದರೆ ಚುಚ್ಚುತ್ತಾರೆ ಆ ಫ್ರ್ಯಾಂಕ್ನೆಸ್ಸು. ಅಷ್ಟೊಂದು ಫ್ರ್ಯಾಂಕ್ನೆಸ್ಸು ಚೈತ್ರ ಕುಂದಾಪುರಲ್ಲಿದೆ. ಆಕೆ ತನಗೇನು ನೋವಾಗಿದೆ, ತನ್ನ ಮೇಲೆ ಬಂದಿರತಕ್ಕಂಥ ಏನೋ ಒಂದು ಕೇಸಿದೆ, ಯಾವುದೋ ಒಂದು MLA ಟಿಕೆಟ್ ಕೊಡಿಸ್ತೀನಿ ಅಂತನೋ ಯಾವುದೋ ಒಂದು ಕೇಸ್ ಇದೆ ಅವ್ರ ಮೇಲೆ. ಕಾಂಗ್ರೆಸ್ ಸರ್ಕಾರ 2023 ಜೂನಲ್ಲಿ ಬಂದ ನಂತರ ಮಾಡಿದ ಮೊದಲನೆಯ ಬೇಟೆ ಚೈತ್ರ ಕುಂದಾಪುರ. ಅದು BJPಯ ವರಿಷ್ಠರು ಮತ್ತು RSS ವರಿಷ್ಠರನ್ನು ಸಿಕ್ಕಾಕ್ಸ್ಬೇಕಂತ ಮಾಡಿರ್ತಕ್ಕಂಥ ಕೇಸ್ ಅಂತ ನಾವು ಭಾವಿಸ್ತಾ ಇದ್ದೀವಿ. ಸತ್ಯಾಂಶ ಇನ್ನು ಕೋರ್ಟಲ್ಲಿದೆ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ, ಇದು ರಾಜಕೀಯ ಆಗಿಬಿಡುತ್ತೆ. ಬಟ್ ಚೈತ್ರ ಕುಂದಾಪುರ ಅಲ್ಲಿ ತಪ್ಪು ಮಾಡಿದಾರೋ ಇಲ್ವೋ ಅದು ಕಾನೂನಿದೆ, ನೋಡ್ಕೊತಾರೆ. ಬಟ್ ಆಕೆ ಶಕ್ತಿ ಮೀರಿ ಭಾರತದ ಏಕತೆ, ಭಾರತವನ್ನು ಒಗ್ಗೂಡ್ಸೋಕ್ಕೆ, ಯುನೈಟೆಡ್ ಇಂಡಿಯಾ, ದೇಶದ್ರೋಹಿಗಳ ಮತ್ತು ಇಲ್ಲಿ ಏನು ಜಿಹಾದಿ ಮನಸ್ಥಿತಿಗಳ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥ ಸಿಂಹಿಣಿ ಚೈತ್ರ ಕುಂದಾಪುರ. ಸರ್, ಇಬ್ಬರು ಫೈರ್ ಬ್ರ್ಯಾಂಡ್ಗಳಿರೋದ್ರಿಂದ ಅದೆಲ್ಲೋ ಲೆಕ್ಕ ಉಲ್ಟಾ ಆಗೋ ಚಾನ್ಸಸ್ ಏನಾದರೂ ಇರುತ್ತಾ ಅಂತ? ಇಲ್ಲ ನೋಡಿ, ಯೂಶ್ವಲಿ ನಾವು ಹೆಣ್ಮಕ್ಳನ್ನು ಡೊಸೈಲ್, ಒಂಥರ ಡೆಲಿಕೇಟಾಗಿ ನೋಡಿರ್ತೀವಿ. ತುಂಬ ಹತ್ತಿರದಲ್ಲಿ ಬಂದಿದ್ದು ನನಗೆ ಲಾಸ್ಟ್ ಟೈಮು ತನಿಷಾ ಅವರನ್ನು ತುಂಬ ಸ್ವಲ್ಪ ಸದ್ದು ಮಾಡಿದ್ದು ನಮ್ರತ. ನೀವು ಹಳೇ ಸೀಸನ್ಗಳು ನೋಡಿದ್ರೆ ಶುಭಾ ಪೂಂಜಾ, ಲವಿ, ಒಂಥರ ದಿವ್ಯ ಹುಡುಗ, ರೊಮ್ಯಾನ್ಸು, ಯಾವ ಹೆಣ್ಮಕ್ಳು ಈ ಥರ ರೆಬಲ್ಲಾಗಿ ಬಂದಿರಲಿಲ್ಲ, ಈ ಥರ ಒಂದು ಡಾನ್ ಥರ ಬಂದಿರಲಿಲ್ಲ. ಅದೇ ಚೈತ್ರ ಕುಂದಾಪುರ. ಜನರಿಗೆ ಅದಿಷ್ಟ ಆಗಿದೆ. ಯಾಕಂದರೆ ಈಗಿನ ಸಮಾಜದಲ್ಲಿ ಹೆಣ್ಮಕ್ಳು ಹೋರಾಡೋದು ಕಣ್ಮುಂದೆ ಕಾಣಿಸ್ತಾ ಇದೆ. ಬರೀ ಕೇವಲ ಮಾಲಾಶ್ರೀ ಅವರ ಲೇಡಿ ಇನ್ಸ್ಪೆಕ್ಟರ್ ಪಾತ್ರ ಬರೀ ಕಾಲ್ಪನಿಕ ಅಲ್ಲ. ಮೊನ್ನೆ ಬಂದ ಭೀಮಾ ಚಿತ್ರದಲ್ಲಿ ಒಂದು ಹೆಣ್ಮಗು ಮಾಡಿರ್ತಕ್ಕಂಥ ಇನ್ಸ್ಪೆಕ್ಟರ್ ಪಾತ್ರ ಜನರಿಗೆ ಹತ್ರ ಆಗಿದೆ. ಯಾಕೆ ಹೆಣ್ಮಕ್ಳು ಅಷ್ಟು ಜೋರಾಗಿರಬಾರ್ದು ಅಂತ. ಸೊ ಎಲ್ಲ ನೋಡಿದಾಗ ಒಂದು ಜನ್ರೇಷನ್ ಚೇಂಜ್ ಆಗಿದೆ. ಐ ಫೀಲ್ ಚೈತ್ರ ಕುಂದಾಪುರ ಬಿಹೇವಿಯರ್, ಚೈತ್ರ ಕುಂದಾಪುರ ಅವರ ಮ್ಯಾನರಿಸಮ್, ಚೈತ್ರ ಕುಂದಾಪುರ ಅವರ ಮಾತು, ಅವರ ಒಂದು ಡಿಬೇಟು, ಅವರ ಒಂದು ನಿಲುವು, ಸ್ಪಷ್ಟತೆ ಎಲ್ಲವೂ ಜನರು ಇಷ್ಟಪಡ್ತಾರೆ. ಕರಾವಳಿ ಜನ ಮತ್ತು ಕರ್ನಾಟಕದ ಜನ ಒಬ್ಬರನ್ನ ಆಶೀರ್ವಾದಕ್ಕೆ ಶುರು ಮಾಡಿದ್ರೆ ಕೈಯೇ ಬಿಡೋದಿಲ್ಲ. ಅದು ನಾವು ಅನೇಕ ಸೀಸನ್ಗಳು ನೋಡಿದ್ದೇವೆ. ಮಂಜು ಪಾವಗಡ 8ರಲ್ಲಿ ಬಡವ ಹಳ್ಳಿ ಪ್ರತಿಭೆ ತುಂಬ ಕಷ್ಟದಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಜನ ಹಂಗೆ ಹೂತ್ರ ಎತ್ಕೊಂಡು ಹೋಗ್ಬಿಟ್ರು, ಅವನ್ನ ಅಲ್ಲಿಯವರು ಎತ್ಕೊಂಡು ಹೋಗ್ಬಿಟ್ರು. ಚಂದನ್ ಶೆಟ್ಟಿ ಸೀಸನ್ 7ರಲ್ಲಿ ತುಂಬ ಲೋವರ್ ಮಿಡಲ್ ಕ್ಲಾಸಿಂದ ಫ್ಯಾಮ್ಲಿಯಿಂದ ಬಂದು ರ್ಯಾಪರ್ ಆಗಿ, ಸಿಂಗರ್ ಆಗಿ ಸ್ಟ್ರಗಲ್ ಅಂತ ಹೇಳಿದಾಗ ಜನ ಹಾಗೆ ಕಿರೀಟನೇ ತರಿಸ್ಬಿಟ್ರು. ಹೀಗಿರ್ಬೇಕಾದ್ರೆ ಜನರಿಗೆ ಒಂದ್ಸಲಿ ಒಂದು ಆನೆಸ್ಟಿನೋ, ಅವ್ರದ್ದು ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಇಷ್ಟ ಆಗ್ಬಿಟ್ರೆ ಐ ಥಿಂಕ್ ಆಶೀರ್ವಾದ
ಬಂದ್ಬಿಡುತ್ತೆ. ಚೈತ್ರಾ ಕುಂದಾಪುರ ಅವರನ್ನು ನೀವು ಟಾಪ್ 5 ಒಂದು ಪರ್ಮನೆಂಟ್ ಸೀಟನ್ನು ದಯವಿಟ್ಟು ಕೊಡಿ.